ಇವಾಗ ಒಂದು ಆಫ್ ರೋಡ್ ಬೈಕ್ ಅಂತ ಹೇಳಿದ್ರೆ ಎಲ್ಲರ ತೆಲುಗು ಈ ಗಾಡಿದೊಂದೇ ಹೆಸರು ಬರೋದು. ಯಾವ್ದಪ್ಪ ಆ ಗಾಡಿ ಅಂದ್ರೆ ನಾನ್ ಶುದ್ಧ ಕನ್ನಡಿಗ, ನಾನಿಲ್ಲಿ ಮಾತಾಡೋ ಭಾಷೆ ಕನ್ನಡ ಏನಿವಾಗ. ನಮ್ಮ ಹೀರೋ ಅವರ ಎಕ್ಸ್ಪಲ್ಸ್ 210 ಏನ್ ಬಲ್ಕ್ ಆಗಿ ಏನ್ ಕ್ರೇಜಿ ಆಗೈತೆ ಹೇಳ್ರಿ. ಹಳೆ ಎಕ್ಸ್ಪಲ್ಸ್ 200 ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಪವರ್ ಫಿಗರ್ಸ್ ಫುಲ್ ಚೇಂಜ್ ಇದೆ. ಏನು ಸೇಮ್ ಇಲ್ಲ ಗುರು, ಒಂದ್ ಸ್ವಲ್ಪ ಡಿಸೈನ್ ಸಿಮಿಲರ್ ಇರ್ಬೋದು, ಬಟ್ ಗಾಡಿನ ಚೇಂಜ್ ಮಾಡ್ಕೊಂತವ್ರೆ. ಕ್ರೇಜಿ ಅನ್ಕೊಳ್ಳಿ ಗಾಡಿ ಮಾತ್ರ. ನಮ್ಮ ಇಂಡಿಯನ್ ರೋಡ್ಸ್ ಗೆ ಏಳ್ ಮಾಡ್ಸಿರೋ ಗಾಡಿ ಇದ್ದಂಗಿದೆ. ಲೋಯರ್ ಸೆಗ್ಮೆಂಟ್ ಅಲ್ಲಿ ಯಾವ ಗಾಡಿಲೂ ಇಲ್ಲ. ಹಿಮಾಲಯನ್ ಇರ್ಬೋದು, ಅಡ್ವೆಂಚರ್ 390 ಇದೆ, ಅಡ್ವೆಂಚರ್ 250 ಇದೆ, ಬಟ್ ಅವೆಲ್ಲ ಇದ್ರಷ್ಟು ಕೇಪಬಿಲಿಟಿ ಬರಲ್ಲ ಆಫ್ ರೋಡಿಂಗ್ ಅಲ್ಲಿ. ಬಟ್ ಅಟ್ ಪ್ರೆಸೆಂಟ್ ಆಫ್ ರೋಡ್ ಅಂತ ಹೇಳಿದ್ರೆ ಪ್ರತಿಯೊಬ್ರು ತಲೆಗೆ ಬರೋದು ಎಕ್ಸ್ಪಲ್ಸ್. ಆತರ ಲೆಗಸಿ ಮೇಂಟೈನ್ ಮಾಡಿದ್ರು ಇವರು. ಕ್ರೇಜಿ ಐತೆ ಡ್ಯಾಶ್ ಬೋರ್ಡ್ ಮಾತ್ರ. ಇನ್ನು ಇಂಜಿನ್ ವಿಚಾರಕ್ಕೆ ಬರೋದಾದ್ರೆ ಇದು 210cc ಇಂಜಿನ್, ಲಿಕ್ವಿಡ್ ಕೂಲ್ಡ್. ರೇಡಿಯೇಟರ್ ನೋಡಬಹುದು ನೀವು ಇಲ್ಲಿ. ಕೂಲೆಂಟ್ ಚೇಂಬರ್ ಇಲ್ಲಿದೆ ಇದ್ರೊಳಗಡೆ, ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ಇದು 20.7 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ 7500 RPM ಅಲ್ಲಿ. ಇನ್ನು 24.7 ನ್ಯೂಟನ್ ಮೀಟರ್ ಟಾರ್ಕ್ ನ 9.5 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಇದು. ಇದರಲ್ಲಿ ಸ್ಲಿಪ್ಪರ್ ಕ್ಲಚ್ ಕೂಡ ಇದೆ. ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ ಗಾಡಿಲಿ. ಸಖತ್ತಾಗಿದೆ ಮಾತ್ರ. ಬೆಣ್ಣೆ ತರ ಓಡುತ್ತೆ ಗಾಡಿ. 4ನೇ ಗೇರ್ ಅಲ್ಲಿ ಆರಾಮಾಗಿ 30-40 ಹೋಗ್ತೀರಾ ಅಂದ್ರೆ ಪೀಸ್ ಆಗಿ ಹೋಗ್ಬೋದು, ಅಷ್ಟು ಸ್ಮೂತ್ ಆಗಿದೆ ಇಂಜಿನ್ ಮಾತ್ರ. ಇಷ್ಟು ಸಸ್ಪೆನ್ಷನ್ ಇದೆ ಗುರು ಇದರಲ್ಲಿ. ನಾರ್ಮಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, 210 ಮಿಲಿಮೀಟರ್ ಆಕ್ಷನ್ ತಗೊಳುತ್ತೆ ಇದು. ಏನು ರೇರ್ ವಿಚಾರಕ್ಕೆ ಬರೋದಾದ್ರೆ ನೋಡಿ, ಇಲ್ಲಿ ಸಸ್ಪೆನ್ಷನ್ ಸಪರೇಟ್ ಒಂದು ಫ್ರೇಮ್ ಕೊಟ್ಟವ್ರೆ ಬರೀ ರೇರ್ ಸಸ್ಪೆನ್ಷನ್ ಗೋಸ್ಕರನೇ. ಇದು ಆಕ್ಷನ್ ಎಷ್ಟು ಸಖತ್ತಾಗಿದೆ ಅಂದ್ರೆ ಕ್ರೇಜಿ ಆಗಿದೆ ಮಾತ್ರ. ಮೋನೋಶಾಕ್ ಇದು 205 ಮಿಲಿಮೀಟರ್ ಆಕ್ಷನ್ ತಗೊಳುತ್ತೆ. ಯಾವುದೇ ರೋಡ್ ಏನೇ ಆದ್ರೂ ಕಂಫರ್ಟ್ ಆಗಿ ಓಡಾಡ್ಬೋದು. ಇನ್ನು ಇದರಲ್ಲಿ ರೇರ್ ಅಲ್ಲಿ 18 ಇಂಚ್ ಸ್ಪೋಕ್ಸ್ ವೀಲ್ ಬರುತ್ತೆ. 120 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. 21 ಇಂಚ್ ರಿಮ್ ಇದೆ, ಸ್ಪೋಕ್ಸ್ ರಿಮ್. ಮತ್ತೆ ಇದು 90 ಸೆಕ್ಷನ್ ಟೈರ್, ಸ್ವಲ್ಪ ತೆಳ್ಳಗಿದೆ. ಡ್ಯೂಯಲ್ ಡಿಸ್ಕ್ ವಿತ್ ಡ್ಯೂಯಲ್ ಚಾನಲ್ ABS ಇದೆ. ನಿಸಿನ್ ಕ್ಯಾಲಿಪರ್ಸ್ ಎರಡು, ಫ್ರಂಟ್ ಮತ್ತೆ ರೇರ್. ಫ್ರಂಟ್ ಯಾವ್ದಂತ ಕೊಟ್ಟಿಲ್ಲ, ನನಗೆ ಅನ್ಸಿರೋ ಮಟ್ಟಿಗೆ ನಿಸಿನ್ ಅನ್ಸುತ್ತೆ. ಇದು ನಿಸಿನ್ ಕ್ಯಾಲಿಪರ್ಸ್ ಇರ್ಬೋದು ಅಥವಾ ಬ್ರೆಂಬೋ ಇರ್ಬೋದು, ಲೇಬಲಿಂಗ್ ಮಾಡಿಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ 210 ಮಿಲಿಮೀಟರ್ ಇದೆ. 830 ಮಿಲಿಮೀಟರ್ ಸೀಟ್ ಹೈಟ್. ನಾರ್ಮಲ್ ಹೈಟ್ ಆಗಲ್ಲ, ಅಟ್ಲೀಸ್ಟ್ 5 ಮೇಲೆ ಇರಬೇಕು. 5.3 5.4 ಮೇಲೆ ಇದ್ರೆ ಮ್ಯಾನೇಜ್ ಮಾಡಬಹುದು ಗಾಡಿನ. ಅದಕ್ಕಿಂತ ಕುಳ್ಳರ್ ಸ್ವಲ್ಪ ಕಷ್ಟ ಆಗುತ್ತೆ. ಪೀಕ್ ತರ ಕೊಟ್ಟಿದ್ದಾರೆ, ಸಖತ್ತಾಗಿದೆ ಇದು. LED ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ, ಇಲ್ಲಿ TRS ಇದೆ, LED ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ರೇಡಿಯೇಟರ್ ಗಾರ್ಡ್ ಸಮೇತ ಇವರು ಕೊಟ್ಟಿದ್ದಾರೆ. ಸೇಫ್ಟಿ ಎಷ್ಟಿದೆ ಗೊತ್ತಿಲ್ಲ, ಫೈಬರ್ ಇದು. ಮತ್ತೆ ಫೆಂಡರ್ಸ್ ನೋಡಿ ಏನ್ ಬಲ್ಕ್ ಕಾಣಿಸುತ್ತೆ ಹೇಳಿ. ಹಳೆ ಎಕ್ಸ್ಪಲ್ಸ್ ಏನೋ ಒಂಥರ ಸಣ್ಣದಾಗ ಕಾಣ್ತಾ ಇತ್ತು, ಈಗ ಫೆಂಡರ್ಸ್ ಸೈಡ್ ಫೆಂಡರ್ಸ್ ಕೊಟ್ಟಿರೋದ್ರಿಂದ ಸಕ್ಕದಾಗ ಕಾಣಿಸ್ತಾ ಇದೆ. ಕ್ರಾಶ್ ಗಾರ್ಡ್ ತರ ಕೊಟ್ಟಿದ್ದಾರೆ. ಇದನ್ನ ಅಷ್ಟೊಂದು ಯೂಸ್ಫುಲ್ ಆಗಲ್ಲ, ನಾವು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಳ್ಳೋದು ಒಳ್ಳೇದು. HF ಲೈಟ್ ಇದೆ, ಬ್ರೇಕ್ ಲೈಟ್ಸ್ ಸಕ್ಕತ್ತಾಗಿದೆ. ಎಲ್ಲದಕ್ಕಿಂತ ಈ ಗಾಡಿಲಿ ಬ್ಯೂಟಿಫುಲ್ ವಿಚಾರ ಏನಪ್ಪಾ ಅಂದ್ರೆ ಈ ಎಕ್ಸಾಸ್ಟ್. ಕ್ರೇಜಿಯಾಗಿ ಹೊಡಿತಾ ಗುರು ಎಕ್ಸಾಸ್ಟ್ ನೋಟ್ ಮಾತ್ರ. ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಬೇರೆ ಹೆಂಗ್ ಅನ್ಸುತ್ತೆ ಗೊತ್ತಿಲ್ಲ, ಬಟ್ ಗಾಡಿ ಓಡಿಸೋರಿಗೆ ಮಾತ್ರ ಕಿವಿಗೆ ಪಟ 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 ಅಂತ ಹೊಡಿತಾ ಇರುತ್ತೆ. ಇನ್ನು ಈ ಡಿಸ್ಪ್ಲೇ ವಿಚಾರಕ್ಕೆ ಬರೋದಾದ್ರೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಮತ್ತೆ 3 ಮೋಡ್ಸ್ ಇದೆ. ABS ಮೋಡ್ಸ್, ರೋಡ್, ಟ್ರಯಲ್ ಮತ್ತೆ ಆಫ್ ರೋಡ್ ಅಂತ ಹೇಳಿ. ರೋಡ್ ಅಲ್ಲಿ 2 ABS ಆನ್ ಇರುತ್ತೆ. ಟ್ರಯಲ್ ಅಲ್ಲಿ ಫ್ರಂಟ್ ಮಾತ್ರ ಆನ್ ಇರುತ್ತೆ, ರೇರ್ ಆಫ್ ಆಗುತ್ತೆ. ಆಫ್ ರೋಡ್ ಅಲ್ಲಿ 2 ABS ಆಫ್ ಆಗುತ್ತೆ. ಮಿರರ್ಸ್ ಸಕ್ಕತ್ತಾಗಿದೆ. ಸೀಟ್ ಕಂಫರ್ಟ್ ಇದೆ. ಹಳೆ ಎಕ್ಸ್ಪಲ್ಸ್ ಅಲ್ಲಿ ತರ ಸಣ್ಣಗ್ ಕೊಟ್ಟಿಲ್ಲ, ಬಟ್ ಆದ್ರೂ ಸ್ವಲ್ಪ ಕೆಲವರಿಗೆ ಕಂಫರ್ಟ್ ಅನ್ಸಲ್ಲ. ಇದನ್ನ ಎಕ್ಸ್ಟ್ರಾ ಆಪ್ಷನ್ ಹಾಕ್ಸಿದ್ರೆ ಇನ್ನು ಕ್ರೇಜಿ ಕಂಫರ್ಟ್ ಬರುತ್ತೆ. ಹಿಂದ್ಗಡೆ ಇಲ್ಲಿ ಟಾಪ್ ರ್ಯಾಕ್ ಕೊಟ್ಟಿದ್ದಾರೆ. ಇಲ್ಲೊಂದು ಇಲ್ಲಿ ಎಕ್ಸಾಸ್ಟಿಕ್ ಕವರ್ ಕೊಟ್ಟಿದ್ದಾರೆ. ಇದನ್ನ ಈ ಸೈಡ್ ಡಿಸೈನ್ ಆನ್ ಮಾಡಬಹುದು ಅಂತ ಹೇಳಿ ಇದನ್ನ ಟೂಲ್ ಬಾಕ್ಸ್ ತರ ಮಾಡಿದ್ದಾರೆ. ಫ್ರಂಟ್ ಇದು ಆಫ್ ರೋಡ್ ಅಲ್ಲಿ ಟ್ರಯಲ್ಸ್ ಅಲ್ಲೆಲ್ಲ ಸಿಕ್ಕಾಕೊಂಡಾಗ ಈ ತರ ಹಿಡ್ಕೊಂಡು ಇಳಿಯೋಕೆ ಆ ತರ ಒಂದು ಪ್ರಾಕ್ಟಿಕಲ್ ಆಗಿ ಮಾಡಿದಾರೆ ಗುರು. ಟೋಟಲಿ ಮುಟ್ಟ ಗಾಡಿನ ನೀವು ಇಂಥ ಜಾಗ ತಗೊಂಡು ಹೋಗಕ್ ಆಗಲ್ಲ ಅಂತ ಹೇಳ್ಬಾರ್ದು, ಆ ತರ ಮಾಡವ್ರೆ. ಕ್ರೇಜಿ ಅನ್ಕೊಳ್ಳಿ. ಗಾಡಿ ಮಾತ್ರ ಸಖತ್ತಾಗಿದೆ. ಆಕ್ಚುಲಿ ನಾನು ಗಾಡಿ ತಗೊಂಡ್ಬೇಕಾದ್ರೆ ತುಂಬಾ ವೇಟ್ ಮಾಡಿದ್ದೀನಿ. 1 ತಿಂಗಳು ಅಂತ ಹೇಳಿದ್ರು, 2 ತಿಂಗಳು ಮೇಲೆ ವೇಟ್ ಮಾಡಿದ್ದೀನಿ ಗಾಡಿ ತಗೊಳಕೋಸ್ಕರ. ಈ ಗಾಡಿ ವೇಟ್ ಮಾಡಿದ್ರೆ ಅಷ್ಟು ಏನಕ್ಕೂ ವೇಟ್ ಮಾಡಿಲ್ಲ. ಇನ್ನು ಕೆಲವೊಬ್ರು ಹೇಳ್ತಾರೆ ಎಕ್ಸ್ಪಲ್ಸ್ ಅಲ್ಲಿ ಬ್ಯಾಟ್ರಿ ಇಶ್ಯೂ ಬರ್ತಿದೆ, ಅದು ಬರ್ತಿದೆ, ಇದು ಬರ್ತಿದೆ ಅಂತ ಹೇಳಿ. ಬಟ್ ಆದ್ರೆ ಸೊ ಬ್ಯಾಟ್ರಿ ಇಶ್ಯೂಸ್ ಅಂತ ಏನು ನಂಗೆ ಇಲ್ಲಿವರೆಗೂ ಬಂದಿಲ್ಲ. ಬ್ಯಾಟ್ರಿ ಇಲ್ಲಿ ನೋಡಿ 12.8 ಅಂತ ಇದೆ. ಇದು 12.7 ಅಥವಾ 13 ಇರಬೇಕು. ಅದಕ್ಕಿಂತ ಕಮ್ಮಿ ಇದ್ರೆ ನೀವು ಗಾಡಿ ರನ್ ಮಾಡ್ತಾ ಇಲ್ಲ, ಬ್ಯಾಟ್ರಿ ವೋಲ್ಟೇಜ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿ ಅದು ಇಂಡಿಕೇಟ್ ಮಾಡುತ್ತೆ. ಇದೇನಾರ 12.7 ಗಿಂತ ಕಡಿಮೆ ಇದ್ರೆ ಅವಾಗ ಇಶ್ಯೂ ಬರುತ್ತೆ. ಅದನ್ನ ನೀವು ಅವಾಗ ಗಾಡಿ ಆನ್ ಮಾಡ್ಕೊಂತ ಆ ತರ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಬ್ಯಾಟ್ರಿ ಎಲ್ಲಿ ತುಳಿಯುತ್ತೆ, ಅವಾಗ ನಿಮಗೆ ಬ್ಯಾಟ್ರಿ ಇಶ್ಯೂ ಬರಲ್ಲ. ಫಸ್ಟ್ ಸರ್ವಿಸ್ ಆಗೋವರೆಗೂ 60 ಮೈ ಟಾಪ್ ಸ್ಪೀಡ್ ಅಷ್ಟೇ ಫಸ್ಟ್ ಸರ್ವಿಸ್ ಆಗೋವರೆಗೂ. ಇದು ಬಿಟ್ರೆ ಇನ್ನು ಕೆಲವೊಬ್ರಿಗೆ ಏನ್ ಇಶ್ಯೂ ಅಂದ್ರೆ ಇಂಜಿನ್ ಸೀಸ್ ಆಗುತ್ತೆ ಅಂತ ಹೇಳೆಲ್ಲ ಕಂಪ್ಲೇಂಟ್ ಬರ್ತಾ ಇದೆ. ಈ ಪಾರ್ಟಲ್ ನನಗೆ ಆಯಿಲ್ ಲೀಕೇಜ್ ಆಗಿತ್ತು. ಪಾರ್ಟಲ್ ಫುಲ್ ಆಯಿಲ್ ಲೀಕೇಜ್ ಆಗಿತ್ತು. ಅದಕ್ಕೆ ಮೇನ್ ಏನಪ್ಪಾ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಆಯಿಲ್ ಫಿಲ್ಟರ್ ಇದೆಯಲ್ಲ ಇಲ್ಲಿ ಲೀಕ್ ಆಗುತ್ತೆ ಆಯಿಲ್ ಮೇನ್ ಆಗಿ. ಯಾಕಪ್ಪ ಅಂದ್ರೆ ಇಲ್ಲೊಂದು ರಬ್ಬರ್ ತರ ಮೆಟೀರಿಯಲ್ ಬರುತ್ತೆ, ಅದು ಒಂದ್ ಹಾಕಿರ್ತಾರೆ, ಆದ್ರಿಂದ ಲೀಕ್ ಆಗ್ತಾ ಇರುತ್ತೆ. ನೀವು ಸರ್ವಿಸ್ ಹೋದಾಗ ಅವ್ರೇನಾರ ಮರ್ತು ಬಿಚ್ಚಿದ್ರು ಆಯಿಲ್ ಲೀಕ್ ಆಗ್ತಾ ಇರುತ್ತೆ. ಆ ಪ್ರಾಬ್ಲಮ್ ಇಂದಾನು ಕೆಲವೊಂದು ಇಂಜಿನ್ ಸೀಸ್ ಆಗ್ಬೋದು, ಇಂಜಿನ್ ಆಯಿಲ್ ಕಮ್ಮಿ ಆಗ್ಬೋದು. ಆದ್ರಿಂದ ಈ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ಕಮ್ಮಿ ಆಗ್ಬೋದು. ಇದು ಫಸ್ಟ್ ಅದೇ ಪ್ರಾಬ್ಲಮ್ ಅಲ್ಲಿ ಇತ್ತು, ಬಟ್ ಈಗ ಮೊನ್ನೆ ಸರ್ವಿಸ್ ಮಾಡಿಸಿದಾಗ ಅದನ್ನ ಹಾಕ್ಸಿದಾರೆ ಅವರು ಓನರು. ಅವಾಗ ಅದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ನೆಕ್ಸ್ಟ್ ಆಯಿಲ್ ಲೀಕ್ ಆಗ್ತಾ ಇಲ್ಲ ಎಲ್ಲೂ. ತುಂಬಾ ಥ್ಯಾಂಕ್ ಯು ಸೋ ಮಚ್.
ಹೈವೇಲಿ ಆರಾಮಾಗಿ ಹೋಗ್ಬೋದು. 150 ವರೆಗೂ ಏನೋ ವೈಬ್ರೇಷನ್ ಇಲ್ಲದೆ ಆರಾಮಾಗಿ ಕ್ರೂಸ್ ಮಾಡಬಹುದು. ಮೈಲೇಜ್ ವಿಷಯಕ್ಕೆ ಅಂತ ಬಂದ್ರೆ ಇನ್ ಸಿಟಿಯಲ್ಲಿ ಆವರೇಜ್ ಆಗಿ ಬಂದ್ರು 35 ಕೊಡುತ್ತೆ. ಇನ್ನು ಹೈವೇ ಮೇಲೆ ಹೋದ್ರೆ 40+. ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ಸಿಟಿಲಿ ಎಳ್ದಾಡಕ್ ಮಾತ್ರ ಗಾಡಿ ಕ್ರೇಜಿ ಆಗೈತೆ ಗುರು. ಹೆಂಗ್ ಬೇಕಾದ್ರೆ ಹಂಗ್ ಒಳ್ಳೆ ಸೈಕಲ್ ಎಳ್ದಾಡ್ದಂಗ್ ಎಳ್ದಾಡ್ಬೋದು ಗಾಡಿನ. ಅಷ್ಟು ಲೈಟ್ ವೇಟ್ ಅನ್ಸುತ್ತೆ. ಸುಮ್ಮನೆ ಇದೊಂದು ಆಫ್ ರೋಡ್ ಟ್ರಯಲ್ ತರ ಐತೆ. ರೋಡ್ ಒಂದ್ ಚೂರು ಫೀಲ್ ಆಗ್ತಿಲ್ಲ, ಅಷ್ಟು ಸ್ಮೂತ್ ಆಗಿ ರನ್ ಆಗ್ತೈತೆ ಗಾಡಿ ಮಾತ್ರ. ಅದಕ್ಕೆ ಈ ಗಾಡಿಗೆ ಆಫ್ ರೋಡ್ ಕಿಂಗ್ ಅಂತ ಹೆಸರಿಟ್ಟಿರೋದು. ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಈ ಗಾಡಿಲಿ ಕಾರ್ನರಿಂಗ್ ಮಾಡಕ್ಕಾಗಲ್ಲ. ಫ್ರಂಟ್ ವೀಲ್ ಬರೀ 96 ಅಲ್ಲ, ಕಾರ್ನರಿಂಗ್ ಕಷ್ಟ ಇದೆ. ಆಫ್ ರೋಡ್ ಅಲ್ಲಿ ಒಳ್ಳೆ ಟ್ರಯಲ್ ಹೊಡಿಬಹುದು. ಪವರ್ಡ್ ಬೈ ಹೀರೋ ಮೋಟಾರ್ ಸ್ಪೋರ್ಟ್. ನೋಡ್ರಿ ಏನೈತೆ ಗಾಡಿ ಮಾತ್ರ ಕ್ರೇಜಿ. ಇನ್ನು ವೇಟ್ ಬಂದು 170 kg ವಿತ್ ಫುಲ್ ಟ್ಯಾಂಕ್ ಫ್ಯೂಯಲ್. ವಿತೌಟ್ ಫ್ಯೂಯಲ್ ಆದ್ರೆ 160 kg ಬರುತ್ತೆ. ಮ್ಯಾನೇಜ್ ಮಾಡಬಹುದು. ಇನ್ನು ಕೀ ಸಖತ್ತಾಗಿದೆ, ಒಂಥರ ಡಿಸೈನ್. ಇದೇ ಡಿಸೈನ್ ಅವರು ಎಕ್ಸ್ಟ್ರೀಮ್ ಗೆ ಅವಕ್ಕೆಲ್ಲ ಕೊಟ್ಟಿದ್ರೆ ಸಖತ್ತಾಗಿರೋದು. ಎಕ್ಸ್ಟ್ರೀಮ್ ಒಂಥರ 125cc ಆದ್ರೂ ಪ್ರೀಮಿಯಂ ಕ್ಯಾಟಗರಿಗೆ ಸೇರೋದು. ಇವಾಗ ಎಕ್ಸ್ಪಲ್ಸ್ ಅಂತೂ ಮ್ಯಾಕ್ಸಿಮಮ್ ಹುಡುಗರಿಗೆ ಒಂದು ಡ್ರೀಮ್ ಬೈಕ್ ತರ ಆಗೋಗಿದೆ. ಏನಂತೀರಾ?